ರಚನೆ ಆದಾಗ್ಲಿಂದಲೂ ಕೂಡ ಸಿಎಂ ಮತ್ತು ಡಿಸಿಎಂ ಬದಲಾವಣೆ ಕೇಳಿ ಬರ್ತಾನೆ ಇದೆ. 2 ವರ್ಷ ಆದ ಬಳಿಕ ಕ್ಯಾಬಿನೆಟ್ ಕೂಡ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಸಾಕಷ್ಟು ದಿನಗಳಿಂದ ಹರಿದಾಡ್ತಾನೆ ಇರುವಂಥದ್ದು. ಇದಕ್ಕೆ ನಾನು ಏನು ಹೇಳೋದೋ ಗೊತ್ತಾಗ್ತಿಲ್ಲ. ಇದು ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರದ ವಿಚಾರದಲ್ಲಿ ಅದನ್ನು ಸೂಕ್ತವಾಗಿ ಎಲ್ಲನೂ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯವನ್ನು ಹಿತ ಕಾಪಾಡುವಂಥ ಚಿಂತನೆಯಲ್ಲಿ ನಾವು ಹೋಗ್ತಾ ಇರೋಂಥದ್ದು ಇವತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳಿಕೆಗಳ ಅವಶ್ಯಕತೆ ಇಲ್ಲ. ಇನ್ನೇನಿದ್ರು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವರು ಅದ್ರ ಬಗ್ಗೆ ಎಲ್ಲರೂ ಯಾರ್ಯಾರು ಹೇಳಿಕೆ ಕೊಡ್ತಾರೋ ಅವರೆಲ್ಲ ಗಮನ ಹರಿಸ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ತಾರೆ. ವಿಪಕ್ಷಗಳು ಕೂಡ ಇದನ್ನ ಪ್ರಶ್ನೆ ಮಾಡ್ತದೆ. ಸಿಎಂ ಅವರು ಇವಾಗಲೇ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಆರ್ ಅಶೋಕ್ ಸೇರಿದಂತೆ ಇತರ ನಾಯಕರು ಕೂಡ ಹೇಳ್ತಾ ಇರುವಂಥದ್ದು. ಅವ್ರ ಪಕ್ಷದಲ್ಲೇ ಅಷ್ಟೊಂದು ಕನ್ಫ್ಯೂಷನ್ ಇದೆ. ವಿಜೇಂದ್ರ ಅವ್ರನ್ನ ರಿಸೈನ್ ಮಾಡಿ ಅಂತ ಹೇಳ್ತಾವ್ರೆ. ಫಸ್ಟು ಅವ್ರ ಮನೆ ಸರಿಪಡಿಸ್ಕೊಳ್ಳಿ, ಆಮೇಲಿಂದ ನಮ್ಮ ಮನೆ ಬಗ್ಗೆ ಮಾತಾಡಲಿ. ಇವತ್ತು ಯಾರು ಕೊಡದೇ ಇರೋಂಥ ಗ್ಯಾರಂಟಿ ಸ್ಕೀಮ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಮಾಡಿದ್ರಲ್ಲ, ಯಾರು ಎಷ್ಟು ಧೈರ್ಯ ಮಾಡಿದ್ದಾರೋ 52,000 ಕೋಟಿ ಎಷ್ಟೇ ಆದರೂ ಕೊಡ್ತೀವಿ ಅಂತ ಮೊದಲು ಅವ್ರು ಹೇಳಿದ್ರು ವಿರೋಧ ಪಕ್ಷದವರು. ಅದನ್ನು ಫಸ್ಟು ನೀವು ಗ್ಯಾರಂಟಿ ಯೋಜನೆನೇ ನೀವು ಶಕ್ತಿ ಯೋಜನೆ ಮಾಡೋಕ್ಕಲ್ಲ, ಅದನ್ನು ಮಾಡೋದು. ಆಮೇಲೆ ಅಕ್ಕಿ ಕೊಡೋಕ್ಕಲ್ಲ, ಅಕ್ಕಿ ಕೊಟ್ಟು ಗೃಹಲಕ್ಷ್ಮಿ ಕೊಡೋಕ್ಕಲ್ಲ ಅಂದರೆ ಈ 99% ಇವತ್ತು ಗೃಹಲಕ್ಷ್ಮಿ ಮನೆಗೆ ತಲುಪ್ದಪ್ಪ. ಅದನ್ನು ಬಿಟ್ಟು ಅವರು ಸಹಕಾರ ಕೊಡಬೇಕಾಗಿರೋದಂಥದ್ದು ಸರ್ಕಾರಕ್ಕೆ. ಬರೀ ವಿರೋಧ ಮಾಡ್ತೀನಿ ಅಂತ ಬಾಲಿಶ ಹೇಳಿಕೆಗಳು ಕೊಡ್ಕೊಂಡೋದ್ರೆ ಅದ್ರ ಬಗ್ಗೆ ಜನರ ಬಗ್ಗೆ ತೂಚಿ ಅಂತ ಉಗಿತಾರೆ ಮುಂದಿನ ದಿನಗಳಲ್ಲಿ. ಒಬ್ಬೊಬ್ಬರು ಸಚಿವರು 3 ಮತ್ತು 5 DCMs ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ತಾವು ಶಾಸಕರಾಗಿ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋದಾದ್ರೆ ಮತ್ತೊಂದು DCM ಪೋಸ್ಟ್ ಅವಶ್ಯಕತೆ ಇದೆಯಾ ಹೆಚ್ಚುವರಿಯಾಗಿ ಅಂತ? ಅದನ್ನೇ ಅವತ್ತಿಂದನೂ ನಾನು ಹೇಳ್ತಾ ಬಂದಿದ್ದೀನಿ. ಇವೆಲ್ಲ ಏನಿದ್ರು ಹೈಕಮಾಂಡಲ್ಲಿ ಅವ್ರು ಹೇಳ್ಕೋಬೇಕು, ಅವ್ರಿಗೇನು ಬೇಕು, ಅವರ ಆಸೆಗಳು ಆಕಾಂಕ್ಷೆಗಳು ಅದನ್ನು ಪರಿಹಾರ ಕೊಡ್ತಾರೆ. ಸುಮ್ಮನೆ ಮೀಡಿಯಾದಲ್ಲಿ ಬಂದು ಹೇಳಿ ಗೊಂದಲ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೈ ಮುಗಿದ್ಕೊಂಡು ಕೇಳ್ಕೊತೀನಿ. ಪಕ್ಷ ಭಾಳ ಚೆನ್ನಾಗಿ ನಡೀತಾ ಇದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಸೊ ದಯವಿಟ್ಟು ನೀವೇನಿದ್ರು ಡೆಲ್ಲಿಲಿ ಹೈಕಮಾಂಡಲ್ಲಿ ಹೇಳ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸರ್, ಕೊನೆಯದಾಗಿ ಈ ರೀತಿ ಚರ್ಚೆ ಜಾಸ್ತಿ ಆಗ್ತಾನೆ ಇದೆ, ವಿರೋಧ ಪಕ್ಷಗಳು ಕೂಡ ಜಾಸ್ತಿ ಆಹಾರ ಆಗ್ತಾ ಇದೆ ಇಂಥ ಒಂದು ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ತಾವು ಅಂತ? ನಮ್ಮ ಸರ್ಕಾರದ ಚಿಂತನೆ ಬಡ ಜನತೆಗೆ ಮತ್ತು ಕರ್ನಾಟಕ ಹಿತವನ್ನು ಕಾಪಾಡಲಿಕ್ಕೆ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗ್ಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಇದೆ. ಭಾಳಷ್ಟು ಭರವಸೆಗಳು ಕೊಟ್ಟು ಸರ್ಕಾರ ತಂದಿದ್ದಾರೆ. ಸೊ ಆ ಭರವಸೆಗಳನ್ನು ಈಡೇರಿಸೋ ಒಂದು ದಿಕ್ಕಿನಲ್ಲಿ ನಾವು ಹೋಗಬೇಕಾಗಿದೆ. ಸೊ ಹಾಗಾಗಿ ಇವತ್ತಿನ ದಿನ ಯಾರೋ ಒಬ್ಬರು ಇಬ್ಬರು ಹೇಳಿಕೆ ಕೊಡ್ತಾರೆ ಅಂತ ನಾವು ಅದ್ರ ಬಗ್ಗೆ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಇವತ್ತಿನ ದಿನ ಜನರಿಗೆ ಅಧಿಕಾರ ಕೊಡಬೇಕಾಯ್ತು, ನಮಗೆಲ್ಲ ಅಧಿಕಾರ ತೆಗಿಬೇಕಾಗಿರೋದು. ಇವತ್ತು ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದಂಥ ಫಲಿತಾಂಶದ ಕೊರತೆ ಬಗ್ಗೆ ಸರಿಪಡಿಸ್ಕೊಳ್ಳೋದು ಎಲ್ಲರದ್ದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಗ್ಗಟ್ಟಲ್ಲಿ ಕಾಂಗ್ರೆಸ್ ಬಣ ಒಂದು. ಇವತ್ತು ನಾವು ಬಡವರ ಬಗ್ಗೆ ಚಿಂತನೆ ಮಾಡೋಂಥ ಕಾಂಗ್ರೆಸ್ ಪಕ್ಷ ಇದು. ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಕುಣಿಗಲ್ ರಂಗನಾಥ್ ಅವರ ಮಾತು. ನಮ್ಮದು ಹೈಕಮಾಂಡ್ ಪಕ್ಷ ಏನೇ ಅಸಮಾಧಾನ ಇದ್ರೂ ಕೂಡ ಹೈಕಮಾಂಡ್ ಮುಂದೆ ಅದನ್ನು ಪ್ರಸ್ತಾಪ ಮಾಡಿ ಸಮಸ್ಯೆಗಳನ್ನು ಕೂಡ ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಳೋದು ಉತ್ತಮ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.